ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೊಡಗು ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾಗಿ ನಿವೃತ್ತ ಪ್ರಾಂಶುಪಾಲ ಎಚ್.ವಿ. ಶಿವಪ್ಪ ಅವಿರೋಧವಾಗಿ ಆಯ್ಕೆಯಾದರು. ಮಹಾಸಭಾದ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕಗಳಿಗೆ ಜುಲೈ 21ರಂದು ಚುನಾವಣೆ ದಿನಾಂಕ ನಿಗದಿಪಡಿಸಲಾಗಿತ್ತು. ಚುನಾವಣಾ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಜಿಲ್ಲೆ ಹಾಗೂ ತಾಲೂಕು ಘಟಕಗಳ ಕಾರ್ಯಕಾರಿ ಸಮಿತಿ ನಿರ್ದೇಶಕರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಜುಲೈ 8 ಅಂತಿಮ ದಿನವಾಗಿತ್ತು. ಆದರೆ ಯಾವುದೇ ಪೈಪೋಟಿ ಇಲ್ಲದ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲಾ ಘಟಕದ ಕಾರ್ಯಕಾರಿ ಸಮಿತಿ ಸೇರಿದಂತೆ ಸೋಮವಾರಪೇಟೆ ಹಾಗೂ ವಿರಾಜಪೇಟೆ ತಾಲೂಕು ಘಟಕಗಳ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾದರು. ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠಾಧೀಶರಾದ ಶ್ರೀ ಸದಾಶಿವ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಕುಶಾಲನಗರದ ವಾಸವಿ ಮಹಲ್ ಸಭಾಂಗಣದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಹಾಗೂ ಪ್ರಮಾಣಪತ್ರ ವಿತರಣೆ ಕಾರ್ಯಕ್ರಮ ನಡೆಯಿತು. ಕೊಡಗು ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾಗಿ ಶ್ರೀ ಸದಾಶಿವ ಸ್ವಾಮೀಜಿ 2024ರಿಂದ 29ನೇ ಅವಧಿಗೆ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ 2ನೇ ಬಾರಿಗೆ ಎಚ್.ವಿ. ಶಿವಪ್ಪ, ಸೋಮವಾರಪೇಟೆ ತಾಲೂಕು ಘಟಕದ ಅಧ್ಯಕ್ಷರಾಗಿ ಆದರ್ಶ್ ಕೂಗೆಕೋಡಿ, ವಿರಾಜಪೇಟೆ ತಾಲೂಕು ಘಟಕದ ಅಧ್ಯಕ್ಷರಾಗಿ ರಾಜೇಶ್ ನಾಲ್ಕೇರಿ, ಕುಶಾಲನಗರ ತಾಲೂಕು ಸಮಿತಿ ಅಧ್ಯಕ್ಷರಾಗಿ ಎಚ್.ಎಂ. ಮಧುಸೂದನ್ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು. ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದ ಶ್ರೀ ಸದಾಶಿವ ಸ್ವಾಮೀಜಿ, ಚುನಾವಣೆಯಲ್ಲಿ ಮನಸ್ತಾಪಕ್ಕೆ ಎಡೆಮಾಡಿಕೊಡಬಾರದೆಂಬ ಮನಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸಿದ ಪರಿಣಾಮ ನೂತನ ಘಟಕಗಳು ಅವಿರೋಧವಾಗಿ ಆಯ್ಕೆಯಾಗಿರುವುದು ಅಭಿನಂದನಾರ್ಹ. ಮುಂದಿನ ದಿನಗಳಲ್ಲಿ ರಾಜ್ಯ ಸಮಿತಿ ನಿರ್ದೇಶನದಂತೆ ಆಡಳಿತ ಮಂಡಳಿಗಳ ರಚನೆಯಾಗಲಿದೆ. ನೂತನ ಪದಾಧಿಕಾರಿಗಳು ಸಮಾಜವನ್ನು ಒಗ್ಗೂಡಿಸಿ ಕಟ್ಟಿ ಬೆಳೆಸುವಲ್ಲಿ ಮುಂದಾಗಬೇಕೆಂದು ಹೇಳಿದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ 5 ವರ್ಷಕ್ಕೊಮ್ಮೆ ನಡೆಯತಕ್ಕಂಥ ಒಂದು ಚುನಾವಣೆ ಪ್ರಕ್ರಿಯೆ ಈ ಬಾರಿ ಕೊಡಗು ಜಿಲ್ಲೆಯಾದ್ಯಂತ ಒಂದು ಹೊಸ ವಿಷಯವಾಗಿ ಪರಿವರ್ತನೆ ಆಗಿದೆ. ಅನೇಕ ಆಕಾಂಕ್ಷೆಗಳಿದ್ರೂ ಕೂಡ ಎಲ್ಲರೂ ಕೂಡ ಸೇವೆ ಮಾಡುವಂಥ ಒಂದು ಆಸೆ ಆಕಾಂಕ್ಷೆಗಳಿದ್ರೂ ಕೂಡ ಚುನಾವಣೆ ಪ್ರಕ್ರಿಯೆಗೆ ಹೋಗಬಾರ್ದು ಅಂತ ಒಂದೇ ಒಂದು ವಿಚಾರವನ್ನು ಇಟ್ಟುಕೊಂಡು ಪರಸ್ಪರ ಅದರಿಂದ ಮನಸ್ತಾಪ ಆಗ್ತದೆ ಅನ್ನೋ ವಿಚಾರವನ್ನು ಇಟ್ಕೊಂಡು ಒಂದೇ ಧರ್ಮ ಒಂದೇ ಜಾತಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಆ ಒಂದು ಮನಸ್ತಾಪಕ್ಕೆ ಒಳಗಾಗಬಾರ್ದು ಅಂತ ಹೇಳ್ತಾ ಅಂತ ಮಾತನ್ನು ಇಟ್ಕೊಂಡು ಆ ವಿಚಾರವನ್ನು ಇಟ್ಕೊಂಡು ನಾವಿವತ್ತು ಜಿಲ್ಲೆ ಮತ್ತು ಎಲ್ಲ ತಾಲೂಕುಗಳಿಗೆ ಅವಿರೋಧವಾಗಿ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳನ್ನು ಆಯ್ಕೆ ಪ್ರಕ್ರಿಯೆಯನ್ನು ಈ ದಿವಸ ಇಟ್ಕೊಂಡಿರ್ತಕ್ಕಂಥದ್ದು. ಆ ಪ್ರಕ್ರಿಯೆ ಏನಾಗ್ತಿತ್ತು ಅಂದರೆ ಇಂದಿನ 4 ಗಂಟೆವರೆಗೂ ಅದು ಪ್ರಕ್ರಿಯೆ ಕಾಲಾವಕಾಶ ಇದ್ದಿದ್ದರಿಂದ 4 ಗಂಟೆಯ ನಂತರ ಅದನ್ನು ನಮ್ಮ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಬೇಕಾದಂಥ ಸಂದರ್ಭ ಇದ್ದಿದ್ದರಿಂದ ಈ ದಿವಸ ಯಾರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಮತ್ತು ನಿರ್ದೇಶಕರುಗಳಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಕೊಡುವಂಥ ಒಂದು ಪ್ರಮಾಣ ಪತ್ರ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಈ ದಿನ ಇಟ್ಕೊಂಡಿರ್ತಕ್ಕಂಥದ್ದು. ಈ ಪ್ರಮಾಣ ಪತ್ರವನ್ನು ನಿಮಗೆ ಕೊಟ್ಟ ನಂತರ ಅದನ್ನು ಅನುಮೋದನೆಗಾಗಿ ಒಂದು ರಾಜ್ಯ ಸಮಿತಿಗೆ ಕಳಿಸಿ ಅನುಮೋದನೆ ಬಂದ ನಂತರ ನಮ್ಮ ಏನು ಆಡಳಿತ ಮಂಡಳಿಯ ಒಂದು ವ್ಯವಸ್ಥೆಯನ್ನು ಆಮೇಲೆ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಬರೀ ಅಧ್ಯಕ್ಷರಾಗ್ತಾರೆ, ಬಾಕಿಯವರೆಲ್ಲ ನಿರ್ದೇಶಕರಾಗಿರ್ತಾರೆ. ಆ ಒಂದು ಪ್ರಮಾಣ ಪತ್ರ ವಿತರಣೆಯನ್ನು ನಮ್ಮ ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕದ ಎಲ್ಲ ಉಪಚುನಾವಣಾಧಿಕಾರಿಗಳು ನಡೆಸಿಕೊಡ್ತಾರೆ. ಅದನ್ನು ಇವತ್ತು ಭಾಳ ಜನ ಬರಬೇಕಾಗಿತ್ತು. ಇನ್ನು ಎಲ್ಲರೂ ಕೂಡ ಒಂದು ಮೊದಲನೇ ಸಭೆಯೇನೋ ಇದಾಗ್ತಾ ಇರ್ತಕ್ಕಂಥದ್ದು, ಇನ್ನು ಬರುವರಿದ್ದಾರೆ. ಆದರೂ ಕೂಡ ಬಂದಿರತಕ್ಕಂಥ ಎಲ್ಲರೂ ಕೂಡ ಆ ಪ್ರಮಾಣವನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಸಮಾಜವನ್ನು ಒಂದು ಕಟ್ಟುವ ನಿಟ್ಟಿನಲ್ಲಿ, ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಿರಂತರವಾಗಿ ಪ್ರಯತ್ನ ಪಡೋಣ ಅಂತ ವಿಚಾರವನ್ನು ಹೇಳ್ತಾ ಎಲ್ಲರೂ ಒಮ್ಮನಸ್ಸಿನಿಂದ ಈ ಒಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಿ ಮುಂದೆ ನಾವೇನು ಆಯ್ಕೆ ಆಗಿದ್ದೇವೆ ಅವರೆಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಮುಂದಿನ ಹೊಸ ಹೊಸ ಯೋಜನೆಗಳನ್ನು ರೂಪಿಸುವ ಮುಖಾಂತರ ಕೊಡಗು ಜಿಲ್ಲೆಯಲ್ಲಿ ಒಂದು ಶಕ್ತಿಯುತವಾಗಿ ಒಂದು ವೀರಶೈವ ಲಿಂಗಾಯತ ಒಂದು ಜನಾಂಗವನ್ನು ಬೆಳೆಸುವ ಕೆಲಸವನ್ನು ಎಲ್ಲರೂ ಸೇರಿ ಮಾಡೋಣ ಅಂತ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ನೂತನ ಜಿಲ್ಲಾಧ್ಯಕ್ಷ ಎಚ್.ವಿ. ಶಿವಪ್ಪ ಮಾತನಾಡಿ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಒದಗಿಸಿದರು. ಕೊಡಗು ಜಿಲ್ಲಾ ಘಟಕದ ಉಪಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ಜಿತೇಂದ್ರ, ಸೋಮವಾರಪೇಟೆ ತಾಲೂಕು ಘಟಕದ ಉಪಚುನಾವಣಾಧಿಕಾರಿ ವಿರೂಪಾಕ್ಷ ಆಡಿನಾಡೂರು, ವಿರಾಜಪೇಟೆ ತಾಲೂಕು ಘಟಕದ ಉಪಚುನಾವಣಾಧಿಕಾರಿ ಎಸ್.ಎಸ್. ಸುರೇಶ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭ ಸಮಾಜದ ಪ್ರಮುಖರಾದ ಶಾಂಬಶಿವಮೂರ್ತಿ, ಉದಯ್ ಕುಮಾರ್, ಮಹದೇವಪ್ಪ, ಪ್ರವೀಣ್ ಕುಮಾರ್, ಯತೀಶ್, ಚಂದ್ರಶೇಖರ್, ಎಚ್.ಬಿ. ಚಂದ್ರಪ್ಪ ತೊರೆನೂರು, ಎ.ಆರ್. ಮಮತಾ ಮತ್ತಿತರರು ಹಾಜರಿದ್ದರು.